ಎಜೆ ನ್ಯೂಸ್ಗೆ ಸ್ವಾಗತ. ರಾಜ್ಯ ಸರ್ಕಾರ ಹಸಿವು ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಅನ್ನಭಾಗ್ಯ ಯೋಜನೆ ಜಾರಿಗೊಳಿಸಿದೆ. ಆದರೆ ಬಡವರ ಹಸಿವು ನೀಗಿಸಬೇಕಾಗಿದ್ದ ಅಕ್ಕಿಯೇ ದಂಧೆಕೋರರ ಪಾಲಾಗುತ್ತಿರುವುದು ನಿಜಕ್ಕೂ ವಿಪರ್ಯಾಸ. ಮೀಡಿಯಾದವರು ಮೆಸೇಜ್ ನೀಡಿದ ಪ್ರಕಾರ ನಾನು ಇಲ್ಲಿ ಕಣಗಾಂವ್ ಹೊಸ ಗ್ರಾಮಕ್ಕೆ ಬಂದ ಚೆಕ್ ಮಾಡಿದ್ದೀನಿ. ಇಲ್ಲಿ ನಮ್ಮ ರೇಷನ್ ವಿತರಣೆ ಏನು ಮಾಡ್ತಾರಲ್ಲ ಆ ಥರದ ಅಕ್ಕಿಗಳನ್ನ ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಇವರು ಅಕ್ರಮವಾಗಿ. ಇದಕ್ಕೆ ಹೊರತಕ್ಕೆ ಯಾವುದೇ ಲೈಸೆನ್ಸು ಇಲ್ಲ, ವಗೈರೆ ಇಲ್ಲ. ಅದಕ್ಕೆ ನಾವು ಅದರ ಪ್ರಕಾರ ಬಂದು ಅವ್ರನ್ನೆಲ್ಲ ಚೆಕ್ ಮಾಡಕತ್ತೀವಿ. ಸುಮಾರು ಒಂದು 100 ಚೀಲ ಮಟ್ಟ ಆಗ್ಬೋದು. ಎಷ್ಟು ಅದಾವ ಅನ್ನೋದು ನಾವು ತೂಕ ಮಾಡಿ ನಾವು ಅವ್ರ ಮೇಲೆ FIR ಮಾಡ್ತೀವಿ. ಪೊಲೀಸ್ ಯಾವ ರೀತಿ ಆಕ್ಷನ್ ಸರ್ ಅವ್ರ ಮೇಲೆ? ಅವರು FIR ಮಾಡ್ತೀವಲ್ರಿ, ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಮುಂದೆ ಅವರು ಏನು ಮಾಡ್ಬೇಕು ಅನ್ನೋದನ್ನ ಅವ್ರ ಮೇಲೆ ಆಕ್ಷನ್ ತಗೋತಾರೆ. ನಾವು ನಮ್ಮ ಚೀಲದಾಗ ಇವೆಲ್ಲ ಅಕ್ಕಿ ಅದಾವ. ನಮ್ಮ ರೇಷನ್ ಚೀಲದಾಗನ ಅಕ್ಕಿ ತಗೊಂಬ ಸ್ಟೋರ್ ಮಾಡಿದಾರೆ ಇವರು. ಮತ್ತು ನಾವು ಅದನ್ನ ಚೆಕ್ ಮಾಡಿ ನೋಡೋಕ್ಕಾಗಲಿ ನಮ್ಮ ಅಕ್ಕಿನ ಅಂತೇಳಿ ಕಂಡು ಬರತ್ತಾವ ನಮಗೆ. ಅದಕ್ಕೆ ಅವ್ರ ಮೇಲೆ FIR ಮಾಡ್ತೀವಿ. ಮುಂದೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಎಲ್ಲಿಂದ ತಗೊಂಬಂದ್ರು ಏನು ಅದನ್ನ ಅವರು ವಿಚಾರಣೆ. ಒಟ್ಟಾರೆ ಸರ್ಕಾರ ಬಡವರಿಗಾಗಿ ವಿತರಣೆ ಮಾಡ್ತಾ ಇರುವಂತಹ ಅಕ್ಕಿಯನ್ನ ದುಷ್ಕರ್ಮಿಗಳು ಹಣದಾಸೆಗೆ ಮಾರಾಟ ಮಾಡುತ್ತಿರುವುದು ನಿಜಕ್ಕೂ ವಿಪರ್ಯಾಸದ ಸಂಗತಿಯಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.